ನಮ್ಮ ಕರ್ನಾಟಕ. ನಿಮ್ಮನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕಾಫಿ ಹುಟ್ಟಿದ ಜಾಗಕ್ಕೆ ಕರೆದುಕೊಂಡು ಹೋಗ್ತೀವಿ ಬನ್ನಿ. ಇದು ನಮ್ಮ ಚಿಕ್ಕಮಗಳೂರು. ಅರೆ, ಈ ಹೆಸರು ಹೇಗೆ ಬಂತು ಅಂತ ನೀವು ಕೇಳಬಹುದು. ಸಕ್ಕರೆಪೇಟೆ ನಾಯಕನಾಗಿದ್ದ ರುಕ್ಮಾಂಗದ ತನ್ನ ಕಿರಿಯ ಮಗಳಿಗೆ ಈ ನಗರವನ್ನು ಬಳುವಳಿಯಾಗಿ ನೀಡಿದ್ದನಂತೆ. ಚಿಕ್ಕ ಮಗಳಿಗೆ ಕೊಟ್ಟ ಈ ಊರು ಮುಂದೆ ಚಿಕ್ಕಮಗಳೂರು ಎಂದೇ ಖ್ಯಾತಿಯಾಯಿತು. ಹಾಗೆಯೇ ಈ ಹೆಸರೇ ಅಧಿಕೃತವಾಯಿತು. ಚಿಕ್ಕಮಗಳೂರಿನ ದಶ ದಿಕ್ಕುಗಳು ಹೊಯ್ಸಳರ ಗತಕಾಲದ ವೈಭವವನ್ನು ಸಾರಿ ಸಾರಿ ಹೇಳುತ್ತವೆ. ಇನ್ನು ಈ ಜಿಲ್ಲೆಯ ವಿಶೇಷ ಎಂದ್ರೆ ಇಲ್ಲಿ ಹುಟ್ಟಿದ ಕಾಫಿ ಕತೆ. 1670ರಲ್ಲಿ ಸೂಫಿ ಸಂತ ಬಾಬಾ ಬುಡನ್ ತನ್ನ ಹಜ್ ಯಾತ್ರೆ ಮುಗಿಸಿ ಯೆಮೆನ್ ಮೂಲಕ ಭಾರತಕ್ಕೆ ಬರಬೇಕಿದ್ದರೆ 7 ಕಾಫಿ ಬೀಜಗಳನ್ನು ತಂದು ಇದೇ ಚಿಕ್ಕಮಗಳೂರು ಜಿಲ್ಲೆಯ ಇಂದಿನ ಬಾಬಾ ಬುಡನ್ಗಿರಿಯಲ್ಲಿ ಬಿತ್ತಿದ. ಇವುಗಳೇ ಮುಂದೆ ಕರ್ನಾಟಕಕ್ಕೆ ಕಾಫಿ ರುಚಿ ತೋರಿಸಿದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ 2ನೇ ಜಿಲ್ಲೆ ಇದಾಗಿದ್ದು, ಇಲ್ಲಿಯ ಅರೇಬಿಕಾ ಕಾಫಿ ತಳಿ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯವಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಈ ತಳಿಗೆ ಜಿಐ ಟ್ಯಾಗ್ ಕೂಡ ಲಭಿಸಿದೆ. ಹಚ್ಚ ಹಸುರಿನ ಚಿಕ್ಕಮಗಳೂರು ಜಿಲ್ಲೆಯ ಕಿರೀಟ ಮುಳ್ಳಯ್ಯನಗಿರಿ. ಇದು ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತವಾಗಿದೆ. ಇದರ ಎತ್ತರ ಸರಿಸುಮಾರು 6316 ಅಡಿ ಇದೆ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಒಂದಾದ ಶೃಂಗೇರಿ ಶಾರದಾ ಪೀಠ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಚಿಕ್ಕಮಗಳೂರು ಕರ್ನಾಟಕದ ಪ್ರಮುಖ ನದಿಗಳ ಉಗಮ ಸ್ಥಾನವಾಗಿದೆ. ನೇತ್ರಾವತಿ, ಭದ್ರಾ, ತುಂಗ, ಹೇಮಾವತಿ, ವೇದಾವತಿ, ಯಗಚಿ ನದಿಗಳು ಇವಾಗಿವೆ. ಇದರೊಂದಿಗೆ ಎತ್ತರದ ಪರ್ವತಗಳ ತವರು ಕೂಡ ಈ ಜಿಲ್ಲೆ. ಮುಳ್ಳಯ್ಯನಗಿರಿ, ಕುದುರೆಮುಖ, ಕೆಮ್ಮಣ್ಣುಗುಂಡಿ, ದೇವರಮನೆ ಬೆಟ್ಟ, ಎತ್ತಿನಭುಜ ಹಾಗೂ ಇತ್ಯಾದಿಗಳು. ಪ್ರಸ್ತುತ 7 ತಾಲೂಕುಗಳನ್ನ ಚಿಕ್ಕಮಗಳೂರು ಜಿಲ್ಲೆ ಹೊಂದಿದೆ. ಅವುಗಳು ಚಿಕ್ಕಮಗಳೂರು, ಕಡೂರು, ಕೊಪ್ಪ, ಮೂಡಿಗೆರೆ, ಎನ್ಆರ್ಪುರ, ಶೃಂಗೇರಿ ಹಾಗೂ ತರೀಕೆರೆ. ಪ್ರವಾಸಕ್ಕೆ ಬರುವವರು ಇಲ್ಲಿನ ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಮಾಣಿಕಧಾರ, ಹೆಬ್ಬೆ ಹಾಗೂ ಕಲ್ಲಟಗಿಯಲ್ಲಿರುವ ಜಲಪಾತಗಳ ಸೊಬಗನ್ನು ಸವಿಯಬಹುದು. ಚಿಕ್ಕಮಗಳೂರಿನ ಅಮೃತಪುರದಲ್ಲಿ ಇರುವ ಹೊಯ್ಸಳರ ದೇವಾಲಯಗಳು ವಾಸ್ತುಶಿಲ್ಪಕ್ಕೆ ನಿದರ್ಶನವಾಗಿದೆ. ಬಾಬಾ ಬುಡನ್ಗಿರಿಯಲ್ಲಿರುವ ದತ್ತಪೀಠ ಹಾಗೂ ದರ್ಗಾ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಕನ್ನಡದ ರಾಷ್ಟ್ರಕವಿ, ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರು ಹುಟ್ಟಿದ್ದು ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆಶ್ಚರ್ಯ ಏನಂದ್ರೆ ಇವರ ಪುತ್ರ ಶ್ರೇಷ್ಠ ಬರಹಗಾರ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಉಳಿದ ಜೀವನವನ್ನ ಕಳೆದದ್ದು ಇದೇ ಚಿಕ್ಕಮಗಳೂರು ಜಿಲ್ಲೆಯ ಪ್ರಕೃತಿಯ ಮಡಿಲಲ್ಲಿ. ಮೋಡಗಳನ್ನೇ ತನ್ನ ಪಾದಗಳಲ್ಲಿ ಇಟ್ಟು ನಿಸರ್ಗದ ಚೆಲುವನ್ನೇ ಸೀರೆಯಾಗಿ ತೊಟ್ಟು ಕನ್ನಡಾಂಬೆಯ ಮುಕುಟಕ್ಕೆ ಹಸಿರು ಮಣಿಯಾಗಿ ಪೋಣಿಸಿದ ಜಿಲ್ಲೆಯೇ ಈ ನಮ್ಮ ಚಿಕ್ಕಮಗಳೂರು.